ನಿಮ್ ಮನೆಯವ್ರದ್ರಲ್ವ ಹಾ ಅವ್ರ ನಮ್ ತಂಗಿಯರದ್ರ ಅವ್ರಿಗೆ ಹೇಳಿ ಮಾಡಿಸ್ತಾನೆ ನೀನು ಮತ್ ಮನೆಗೆ ಬಂದು ಯಾಕ ಯಾಕಂದ್ರೆ ಮತ್ತ ನೀವ್ ಮಾತಾಡಿ ಸುಮ್ಮಂತಾರ ನಮ್ಮ ಅಣ್ಣಗೆ ಮಾತಾಡ್ತೀನಿ ಅಂತ ನಿಮ್ಗೆ ಗೊತ್ತಾದ ಅವ್ರಿಗೆ ಸುಮ್ಮಂತಾರ ಮತ್ತ ಇಲ್ಲ ಸುಮ್ ಇಡುದಲ್ಲ. ನಾ ಇವತ್ ಫೋನ್ ಮಾಡಿದ್ದೆ, ನಂದೊಂದ್ ಪಿಕ್ಚರ್ ಮಾಡತ್ತೀನಿ ಹೊಸದು, ಎರಡು ಕಾಲ್ ಗುಡ್ಡದ ಮೇಲೆ ಅಂತೇಳಿ. ಅಲ್ಲ, ಎರಡು ಕಾಲ್ ಗುಡ್ಡದ ಮೇಲೆ ಪಿಕ್ಚರ್ ಮಾಡತ್ತೀನಿ. ನಾ ಹೀರೋ ಮಿಸ್ಟರ್ 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 ನಾಗರಾಜ್ ಕುಡ್ಪಲ್ಲಿ ನಾನ್ಸೆನ್ಸ್ ಇಡಿಯಟ್ ವಂಡರ್ಫುಲ್ ಕಟರ್. ಐ ಆಮ್ ಟೆಲಿಂಗ್ ಈಸ್ ಇಂಗ್ಲಿಷ್. ಶಕ್ತಿ ಕುಮಾರ ಹಾ ಎರಡು ಕಾಲ ತಲೆ ಮೇಲೆ ಅಂತ ಅಲ್ಲಲ್ಲ, ಎರಡು ಕಾಲ್ ಹೆಗಲ ಮೇಲಲ್ಲ, ಎರಡು ಕಾಲ್ ಗುಡ್ಡದ ಮೇಲೆ ಅಂತೇಳಿ ಒಂದು ಸಿನಿಮಾ ಮಾಡ್ತಾ ಇದೀನಿ. ಅದ್ರಲ್ಲಿ ನಾನು ಹೀರೋ. ನನಗೆ ನಾ ಪೂರ ಮಾತಾಡ ಕೇಳಿ ಹಾ ನಿನಗೆ ಎರಡು ನಾವು ಕನ್ಯಾ ಕೊಟ್ಟವ್ ನಿನಗೆ. ಹಾ ನಾವು ನೀನು ಗೌರವದಿಂದ ನೋಡ್ಕೋಬೇಕು ನೀನು. ಹಾ ಗೌರವದಿಂದ. ನಮ್ಮ ತಾಯಿಯರಿಗೆ ಹೇಳಿ ನಮ್ಮ ಕಡೆ ತಾಯಿಯರಾದ್ರು ತಂಗಿಯರ್ ನಮ್ಗೆ ಹಾ ನಮ್ಮ ತಂಗಿಯರಿಗೆ ಹೇಳಿ ನಿನಗೆ ಮನೆಯಿಂದ ಹೊರಡಿಸ್ತಾನ ನೋಡ. ಅಲ್ಲ ಹಾಕಸ್ರಿ, ನಮ್ಗೇನ್ ಅದೇನ್ ಇದು ಹಾಕೋದ್ ನಡೀತದ? ಹೊರಗ್ ಹಾಕಿದ್ರೆ ಒಳಗ್ ಹಾಕಿದ್ರೆ ಮೂರನೇ ಮನೆ ಮಾಡಿದ್ಯಾ ಮತ್ತೆ ನಮಗದ ರಗಡ ಹೊರಗ ಹಾ ಇಪ್ಪಟ್ಟು ಹೊಡೆದ ತಿಂತೀನಿ ನೋಡಿ ಇಪ್ಪಟ್ಟು ಹೊಡೆದ ತಿಂತೀನಿ ಅಲ್ಲಲ್ಲ, ಅದ ಕರೆಕ್ಟ್. ಈಗ ನಾ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ್ದೆ, ನೀವು ಏನ್ ಫೋಟೋ ತಕೊಂಡು ಬಿಟ್ಟಿರಲ್ಲ ಸುದ್ದಿ ಚಾವಡಿ ಒಳಗ. ನಾ ಹೇಳಿದ್ದೆ, ಪಾಪ ಸರ ಅದು ನಮ್ಮ ಮನುಷ್ಯ ಅದಾರ, ಅದು ಏನ್ ಫೋಟೋ ಗಿಟೋ ಬಾಳ ಆಸೆ ಐತಿ, ಸ್ವಲ್ಪ ಒಂದ್ ತಕ್ಕೋರಿ ಸರ್ ಅಂತ ಹೇಳಿದೆ. ಆಯ್ತು ಶಕ್ತಿ ಕುಮಾರ್ ನಿಮ್ದಕ್ಕೆ ಹೇಳ್ತೀರಿ ಅಂದ್ರೆ ನಮ್ದಕ್ಕೆ ಮಾಡ್ತಾರ ಅಂತೇಳಿ ಅವರು ಬಂದು ನಿಮ್ದಕ್ಕೆ ಫೋಟೋ ತಕೊಂಡ್ರು. ಮತ್ತ ಸ್ಟೇಜ್ ಮೇಲೆ ಕುಂಡ್ರಾಗ ನಾ ಒಂದ್ ಸೇರ್ ಹೇಳಿದ್ದೆ ಪಾಪ ಅವ್ರಿಗೆ. ಮತ್ ಸ್ಟೇಜ್ ಮೇಲೆ ತಳಗ್ ಬಿದ್ರಿ ಅಂದ್ರೆ ಮ್ಯಾಲ ಏರಾಗ ದೋತ್ರ ಹಾಕೊಂಡಿದ್ರತ್ತ, ತಳಗ್ ಬಿದ್ರು ಸರ ಅವ್ರು ಮತ್ತೆ ಎಬ್ಬಿಸಿ ಕರ್ಕೊಂಡ್ ಹೋದೇವತ್ತ ಅಂದ್ರೆ ಅಲ್ಲಿ ನಮ್ಮ ಹುಡುಗರದವಲ್ಲ, ನನ್ನ ಅಭಿಮಾನಿಗಳದಾರ. ನಿನ್ನ ಅಭಿಮಾನಿಗಳು ಇಲ್ಲಿ ಅದಾರ ನೋಡಿ ಮಾತಾಡಿ. ಹಾ ಮಾತಾಡ, ಯಾರ್ಯಾರ ಕೊಡ್ರಿ. ಅಭಿಮಾನಿಗಳು ಚಿತ್ರದುರ್ಗ ಬೆಂಗಳೂರು ಅಭಿಮಾನಿಗಳು ಇದ್ರು ನೋಡಿ ಮಾತಾಡ. ಹಾ ಇವ ಬೆಂಗಳೂರು ಅಭಿಮಾನಿಗಳ. ಅದು ಹಾ ಅದೇ ನಾಗರಾಜ್ ಕುಡ್ಪಲ್ಲಿ ಅವ್ರಿಗೆ ನಾನು ಹೇಳ್ದೆ, ಪಾಪ ವಯಸ್ಸಾಗ್ಯದ, ಈಗ 70-80 ವಯಸ್ಸದವ್ರಿ, ಅರಳು ಮರಳು ಆಗಿರ್ತದ. ಅವ್ರು ಹೆಂಗೆ ಮಾತಾಡ್ತಿರ್ತಾರ, ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರ ಮನುಷ್ಯಾಗ ನೋಡ್ರಿ, ಟೇಪ್ ಗಾಡಿ ಹಾಡಿದಾದ್ರ ಬುರ್ಗ್ ಅಂತೇಳಿ 2-3 ಸರಿ ಬುದುಗತ್ ಮುಂದ್ ಜಿಗಿತದಲ್ಲ, ಹಂಗ ಇವ್ರದ್ದು ಸ್ವಲ್ಪ ಗಾಡಿ ಹಳಿದಾಗ್ಯದ. ಗೇರ್ ಬೀಳಂಗಿಲ್ಲ. ಅದೇ ಇವಾಗ ಕೃಪಲಿ ಅವರು ವಿಡಿಯೋ ಹಾಕಿದ್ರು ಒಂದು ಏನಂತ, ಸಿದ್ದರಾಮಯ್ಯ ಪಕ್ಕ ಕುತ್ಕೊಂಡು. ಅಲ್ಲ ರೀ, ನಾನು ಹೇಳಿದ್ರಿ ನೋಡ್ರಿ, ಅವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರು ನನ್ನ ಕೈಯಾಗ ಐತಿ. ಇದು ನಿಮ್ಮ ಮುಗುಳುನಗೆ, ಇದು ನಾ ಹೇಳ್ತೀನಿ ನೋಡ್ರಿ, ಇದು ಮುಗುಳಿನಗೆ ಏನೈತಿಲ್ಲ, ಮುಗುಳಿನಗೆ ಬ್ಯಾಡ ನಮಗತ. ಇವ್ರೇ ನಿಮ್ ಹೆಸರೇನ್ರಿ? ಪ್ರಜ್ವಲ್ ದೇವರಾಜ್ ಅವ್ರೆ. ನಾನ್ ಹೇಳ್ತೀನಿ, ನಾಗರಾಜ್ ಕುಡ್ಪಲ್ಲಿ ನಮ್ಮ ಮಾವ ಇರ್ಲಿ, ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ರೆ ಜಗಳ ನಡೆದ ನಮ್ದು ಇರ್ಲಿ. ಜಗಳ ನಡೆದದ ನೋಡ್ರಿ. ಇಬ್ರು ಮಕ್ಳು ಕೊಟ್ಟರ ಲಗ್ನ, ಜಗಳ ನಡೆದದ. ಹಂಗೆ ಮನೆ ಕಾರ್ ತಗೋತೀನಿ ನನಗ ರೊಕ್ಕ ಕೊಡ್ಲಿಲ್ಲ, ಜಗಳ ಆಯ್ತು, ಹಿಂಗೆ ಜಗಳ ನಡೆದದ. ಮಾಮ ಹೌದಲ್ಲ ಮಾವ? ಏನ ಅದು ಕೇಸ್ಗೆ ಸಾಕಲಕ್ಕ. ಅವಾಗ ಒಬ್ಬ ಅಭಿಮಾನಿ ಮಾತಾಡ ನನಗ. ಅಲ್ಲ ವರದಕ್ಷಿಣೆ ಅಂತ ನಾ ಕೇಳಿಲ್ಲ, ನಾನು ಕೊಳ್ಳಾಗ ಬಂಗಾರ ಚೈನ್ ಅಂತ ಕೇಳಿನಿ. ಇಲ್ಲ, ವರದಕ್ಷಿಣೆ ಜಗಳ ಅಲ್ಲದು, ಗಂಡ ಹೆಂಡತಿ ಜಗಳ, ಉಂಡ ಮಾಡ್ಕೋತಾನ ಜಗಳದು. ಈಗ ನೋಡ್ರಿ ಪ್ರಜ್ವಲ್, ನಾನು ಹೊಸದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಎರಡು ಕಾಲ್ ಗುಡ್ಡದ ಮೇಲೆ ಅಂತೇಳಿ. ಎರಡು ಕಾಲ್ ಗುಡ್ಡದ ಮೇಲೆ, ಮತ್ತ ಅದ್ರಲ್ಲಿ ನಾನ್ ಹೀರೋ. ಹೇಳಿ ನೀತು ಮೇಡಮ್ ಹೇಳಿನಿ. ನೀತು ಮೇಡಮ್ ಅವ್ರು ನಾಳೆ ಕುಡ್ಪಲ್ಲಿ ಸರ ಒಂದ್ ವಿಷಯ, ನಾಳೆ 20ನೇ ತಾರೀಕಿಗೆ ನಾವು ಪುಟ್ಟರಾಜ್ ಗವಾಯಿಗಳ ಜಯಂತಿ ಮಾಡ್ಲಾತೀವಿ ಇಲ್ಲಿ ಬಿಜಾಪುರ್ನಾಗ. 109ನೇ ಜಯಂತಿ ಮಾಡ್ಲಾತೀವಿ. ನೀತಾ ಮೈಂದರ್ಗಿಯವರು ಅನ್ನಪ್ರಸಾದದ ಸೇವೆ ಮಾಡ್ಯಾರ. ಗೆಸ್ಟ್ ಆಗಿ ನೀವು ಬಂದ್ರಿ ಅಂದ್ರ ಇಲ್ಲಿ ಕುಡ್ಪಲ್ಲಿ ನೀವು ನಿಜವಾಗ್ಲೂ ಬರ್ಬೇಕು. ನಾ ಹೆಂಗ್ ರಾಣಿಬೆನ್ನೂರ್ಗೆ ಬಂದಿಲ್ಲ, ನಿಮ್ಮ ಹತ್ರ ತೋಳಿನಲ್ಲಿ ತಾಕತ್ತಿದ್ದರೆ, ಮೂಗಿನ ಕೆಳಗೆ ಮೀಸಿ ಇದ್ದರೆ, ಕಿವಿಯಲ್ಲಿ ಗುಂಗುರು ಕೂದಲು ಇದ್ದರೆ, ನೀವು ಖಂಡಿತವಾಗಲೂ ನಮ್ಮ ಹತ್ತಿರ ನೀವು ನನ್ನಂಗ ಬಂದು ನೀವು ಫೋನ್ ಮಾಡ್ಬೇಕು. 20ನೇ ತಾರೀಕಿಗೆ ಐತಿ. 20ನೇ ತಾರೀಕಿಗೆ ಪುಟ್ಟರಾಜ್ ಗವಾಯಿಗಳ ಜಯಂತಿ ಬಿಜಾಪುರ್ನಾಗ. ಎಲ್ಲ ರಂಗಭೂಮಿ ಕಲಾವಿದ್ರು, ನಾವು ಆರ್ಕೆಸ್ಟ್ರಾ ಕಲಾವಿದ್ರು, ಎಲ್ಲರೂ ಸೇರಿ ಮಾಡ್ಲಾಕತ್ತೀವಿ.
ಅದಕ್ಕೆ ನೀವು ಅವತ್ತ ಬಂದು ನಮ್ಮ ಕಾರ್ಯಕ್ರಮ ಬರ್ಬೇಕು. ನಮ್ಮ ಜಗಳ ನಿಮ್ಮ ವೈಯಕ್ತಿಕ ಏನಿರ್ತದ ಅದು ವೈಯಕ್ತಿಕ ಇರಲಿ. ಆದ್ರೆ ಈಗ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ಕುಮಾರ್ ಅವರು ಆಹ್ವಾನ ಮಾಡ್ಲಕತ್ತೀವಿ. ಅವತ್ತ ಒಂದು ವಜ್ರ ಮನಿ ತರ ಒಂದು ನಿಮ್ದು ಡೈಲಾಗ್ ಅದ. ಶಕ್ತಿ ಕುಮಾರ, ನಾನು ಇಷ್ಟಪಟ್ಟ ಹೆಣ್ಣನ್ನು ನೀನು ಮದುವೆಯಾಗಲು ಹೊರಟಿದ್ದೀಯಲ್ಲ, ಆ ಹೆಣ್ಣಿನ ಇವತ್ತು ಬಲಾತ್ಕಾರ ಮಾಡದೇ ಇದ್ದರೆ ನನ್ನ ಹೆಸರು ಕೂ 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 ಕುಡುಪಲ್ಲಿವೇ ಅಲ್ಲ. ಈ ತರ ಒಂದು ಡೈಲಾಗ್ ಐತಿ. ಆ ಡೈಲಾಗ್ ನೀವು ಮಾಡಿ ಆಮೇಲೆ ನಾ ಹೀರೋ ಇರ್ತೀನಿ, ನಾನು ಸ್ಟೋರಿ ಹೇಳಕತ್ತೀನಿ. ನಾ ಹೀರೋ ಇರ್ತೀನಿ, ನಿಮಗೆ 45,000 ಪೇಮೆಂಟ್ ಒಂದ್ ಸಿನಿಮಾಕ ಪೂರಾ ದಿವಸ ಕೊಡಕ್ ಆಗಲ್ಲ. ನನಗೆ 45,000 ಪೇಮೆಂಟ್ ಕೊಡ್ತೀನಿ. ನೀವು ಸ್ವಲ್ಪ ಜಿಮ್ ಗಿಮ್ ಮಾಡಿ ಬಾಡಿ ಗಿಡಿ ಮಾಡಿ ಸ್ವಲ್ಪ ಗಲ್ ಒಳಗೆ ಹೋಗ್ಯಾವ ನಿಮ್ಗೆ. ಈಗ ಸ್ವಲ್ಪ ತಿಂದು ಗಲ್ಲಾಗೆಲ್ಲ ತಯಾರು ಮಾಡ್ಕೊರಿ. ಹಾಲು ಕುಡಿರಿ, ಹಾಲಲ್ಲಿ ಏಲಕ್ಕಿ ಹಾಕಿ ಕುಡಿರಿ. ಹಲೋ, ಅಲ್ಲ ಏಲಕ್ಕಿ ಹಾಕೊಂಡು ಕುಡಿರಿ. ಅಲ್ಲ, ಹಾಲಲ್ಲಿ ಹೇಲ ಹಾಕಿ ಕುಡಿರಿ, ಅದು ಏಲಕ್ಕಿ ಹಾಕೊಂಡು ಕುಡಿರಿ ಏನ್ರಿ. ಅದು ಕುಡಿದು ಮತ್ತೆ ಅದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಸ್ಟೋರಿ ಹೇಳ್ತೀನಿ ಹೆಂಗಪ್ಪ ಅಂದ್ರೆ, ಇವತ್ತ ನೋಡ್ರಿ ನಾಗರಾಜ್ ಕುಡುಪಲ್ಲಿ ಅವರ ನಾನು ಹೇಳುದು ಕೇಳ್ರಿ. ಪ್ರಜ್ವಲ್ ನಾನು ಸ್ಟೋರಿ ಹೇಳೋ ತನಕ ನಮ್ಮ ಮಾವನಿಗೆ ಸ್ವಲ್ಪ ಸುಮ್ನೆ ಕೂತ್ಕೊಳ್ಬೇಕು ಕೇಳ್ರಿ. ಮಾವನಿಗೆ ಪ್ರಜ್ವಲ್ ಮಾವನಿಗೆ ಸ್ವಲ್ಪ 1 ನಿಮಿಷ ಸ್ಟೋರಿ ಕೇಳಕ್ ಕೇಳ್ರಿ ಮಾವನಿಗೆ. ಅಲ್ಲ ಏನಾಗತ್ತೆ ಗೊತ್ತಾ, ಇಲ್ಲ ನಾನು ಹೇಳುದ್ ಕೇಳ್ರಿ. 1 ನಿಮಿಷ ಇಟ್ಟಾರ ಡೈಲಾಗ್ ಹೇಳಿ. ನೀವು ಇಷ್ಟಪಟ್ಟು ಹುಡುಗಿನ ನಾನು ಲವ್ ಮಾಡ್ತಿರ್ತೀನಿ, ಅವನ್ನ ಕರ್ಕೊಂಡು ನಾನು ಓಡ್ತಿರ್ತೀನಿ 2 ಕಾಲು ಗುಡ್ಡದ ಮೇಲೆ ಇಟ್ಕೊಂಡು. ಓಡಾಗ ನೀವು ಬುಲೆಟ್ ಗಾಡಿ ಮೇಲೆ ಬರ್ತೀವಿ. ನಡ ಶಕ್ತಿ ಕುಮಾರ್ ಅಂತೇಳಿ ನೀವು ಬಂದು ನಾನು ಏನ್ ಮಾಡ್ತೀರಿ, ಬೈಕಿಗೆ ಒದ್ ಬಿಡ್ತೀರಿ. ಒದನ ನಾ ಕೆಳಗೆ ಬೀಳ್ತೀನಿ. ಆ ಹೀರೋನಿ ಓಡಕೊಳ್ಳ ನೀವೇನ್ ಮಾಡ್ತೀರಿ, ಆ ಹೀರೋನಿನ ಬಲಾತ್ಕಾರ ಮಾಡಕ್ ಹೊಡ್ಕೋದ್ ಹೋಗ ಕಾಲು ಜಾರಿ ಎಡಕಲ್ ಗುಡ್ಡದ ಮೇಲೆ ಬಿದ್ದವ್ರು ಜಾಸ್ತಿ ಬಂದು ನೀವು ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ ಬಿದ್ದು ಬಿಡ್ತೀರಿ. ಈಗ ಪುಟ್ಟರಾಜ್ ಗವಾಯಿಗಳದು ಅನ್ನದಾನ ಮಾಡೋದು ಮಿತ್ತು ಮೇಡಮ್ ಕರೆನ ಸುಳ್ಳ. ನೀವು ಕಾನ್ಫರೆನ್ಸ್ ಹಾಕ್ರಿ ಲೈನ್ದಾಗ ಹಾಕ್ರಿ. ಏನ ಹಾಕ ಲೈನ್ದಾಗ ಹಾಕ್ಲೆ 1 ನಿಮಿಷ. ನೀ ನೋಡ್ರಿ, ಈಗ ಅವರು ನಿಮ್ಗೆ ಇನ್ವಿಟೇಷನ್ ಹಾಕ್ಲೆ. ಇನ್ವಿಟೇಷನ್ ಐತಿ. ಇನ್ವಿಟೇಷನ್ ಬೇಡ, ನೀ ಕಾನ್ಫರೆನ್ಸ್ ಕಾಲ್ ಹಾಕು, ನಾ ಮಾತಾಡ್ತೀನಿ. ಅವ್ರಿಗೆ ಅನ್ನದಾನ ಮಾಡಿದ್ದ ಕರೆ ಆದ್ರೆ ಕರೆ ಆದ್ರೆ ನಾನು ಬಿಜಾಪುರಕ್ಕೆ ಬಂದಿರ್ತೀನಿ. ಮೀಸಿ ಇದ್ದಿದ್ದು ಕರೆ ಆದ್ರ. ಹಲೋ, 1 ನಿಮಿಷ ಲೈನ್ದಾಗಿರ್ರಿ. ಈಗ ನೋಡ್ರಿ, ನಾಗರಾಜ್ ಕುಡುಪರಿ ಅವ್ರ ಲೈನ್ದಾಗ ಅದಾರ. ಯಾಕಂದ್ರ ಅವ್ರಿಗೆ ಹೆಂಗಿರ್ಬೇಕಪ್ಪ ಅಂದ್ರ ಮಾತಾಡಿ ಈಗ ನೀವು 20ನೇ ತಾರೀಕಿಗೆ ನಾಗರಾಜ್ ಕುಡುಪಲ್ಲಿ ಅವ್ರಿಗೆ ನಾವು ಚಾಲೆಂಜ್ ಮಾಡೀವಿ, ಬಿಜಾಪುರ ರಂಗ ಮಂದಿರಕ್ಕೆ ಬರ್ಬೇಕಂತೇಳಿ. ಅದಕ್ಕೆ ನೋಡೋಣ ಬಿಜಾಪುರ ರಂಗ ಮಂದಿರಕ್ಕೆ ಇದು ನಾಗರಾಜ್ ಕುಡುಪಲ್ಲಿ ಅವ್ರು ಬರ್ತಾರ ಅಂತ ನೋಡೋಣ. ಈಗ ನೀತಾ ಮಂದಿರಿಗೆ ಅವ್ರು ಲೈನ್ದಾಗ ಹಾಕಂದಾರ. ಲೈನ್ದಾಗ ಹಾಕಿನಿ. ನಾಗರಾಜ್ ಕುಡುಪಲ್ಲಿ ಅವ್ರಿಗೆ 2 ಕಾಲು ಗುಡ್ಡದ ಮೇಲೆ ಪಿಕ್ಚರ್ ಹೆಸರು ಚೇಂಜ್ ಆಗಿದೆ ಮಧ್ಯಾಹ್ನದಂದು. ಈಗ ಇವ್ರು ಯಾರು ನೀತಾ ಮಂದಿರಿಯವರು ಫೋನ್ ಎತ್ತಲ್ಲ, ಎಲ್ಲೋ ನಾಟಕದಾಗ ಅದಾರ ಕಾಣಿಸ್ತದ. ಕುಡುಪಲ್ಲಿ ಅವರ ಈಗ ನಿಮಗ ನಾ ಇನ್ವಿಟೇಷನ್ ಕಾರ್ಡ್ ಹಾಕ್ತೀನಿ. ನೀವು 20ನೇ ತಾರೀಕಿಗೆ ನಿಮ್ಮ ಕಿವಿಯಲ್ಲಿ ಗುಂಗುರು ಕೂದಲು ಇದ್ದರೆ ಅವತ್ತು 20ನೇ ತಾರೀಕಿಗೆ ನೀವು ಬೆಳಗ್ಗೆ 10 ಗಂಟೆಗೆ ಬರ್ಬೇಕು. ಅಪ್ಪ ನಾವೆಲ್ಲ ಮೊನ್ನೆ 5 ತಾಸನೆ ಬಂದಿನ. ರಾಣೆಬೆನ್ನೂರು ಬಿಜಾಪುರ 270 ಕಿಲೋಮೀಟರ್ ಆಗತ್ತ. 270. ನೀವು 3 ತಾಸ್ನಾಗ 10-11 ಗಂಟೆ ತನ ಬರ್ರಿ. ಯಾವಾಗ ಬರ್ತೀರಿ ಬರ್ರಿ. ಅಭಿಮಾನಿಗಳಿಗೆ ನಿಮ್ಗೋಸ್ಕರ ಕಾಯ್ತಿರ್ತಾರ. ಮತ್ತ ಬರ್ರಿ. ನಾವು ನಿಮ್ಮ ತರ ನಾವು ನಿಮ್ಮ ಊರಿಗೆ ಬಂದಾಗ ನೀವ್ ಹೇಗೆ ಫೋನು ಎತ್ತಲಿಲ್ಲ ಆ ತರ ಅಲ್ಲ ನಾನು. ನೀತು ಮೇಡಮ್ ಅವ್ರ ಇರ್ತಾರ. ಬರೀ ಹೆಣ್ಮಕ್ಳಿಗೆ ಬರ್ತೀರಿ. ಹೆಣ್ಮಕ್ಳ ಕಡೆ ಗಂಡ್ಮಕ್ಳ ಕಡೆ ಬರ್ರಿ. ನಾ ಹೇಳ್ತಿರ್ಲ ಬಾತ್ತಳಿ. ಇಲ್ಲ ಹೆಣ್ಮಕ್ಳು ಹುಲಿ ಅಲ್ಲಲ್ಲ. ನಾ ಅದು ಹೇಳಕತ್ತಿಲ್ಲ. ಈಗ ನಿಮ್ಗೆ ಅವಮಾನ ಮಾಡಕತ್ತಿದ್ ಯಾರು? ನಾನು. ನಾ ಅದು ಅಂತ ಹೇಳತಿಲ್ರಿ. ನಾ ಏನಂತೀನಿ, ಹೆಣ್ಮಕ್ಳ ಮೇಲೆ ಬೇಡ. ಕಲಾವಿದೆ ಅಲ್ರಿ, ಕಲಾವಿದ.
ಅಲ್ಲಲ್ಲ ಈಗ ನೋಡ್ರಿ ನೀವು ಅವತ್ತ ಅವ್ರು ಇರ್ತಾರ ನೀವು ನಮ್ಮ ನಮ್ ತಂಗಿಯನ್ ನೀ ಕೊಟ್ಟವಿ ಅಂದ್ವಿ ನಾವು ಮಾತಾಡ್ಲಿಲ್ಲ ಗೌರವವಾಗಿ ಇಟ್ಕೊಂಡು ಮಾತಾಡ್ಲಿಲ್ಲ ನಾನು ಗೌರವವಾಗಿ ಮಾತಾಡಕತ್ತೀನಿ ನಾ ಏನ ನೀನು ನೋಡು ಒಬ್ಬ ಸಹ ಕಲಾವಿದೆ ಅವರು ದೊಡ್ಡ ಆರ್ಟಿಸ್ಟ್ ಅವ್ರು ವಿನೀತು ದೊಡ್ಡ ಆರ್ಟಿಸ್ಟ್ ಹಾ ಅದ್ಭುತವಾದ ಕಲಾವಿದೆ ಹಾ ಅವ್ರು ನಾವು ಅಲ್ಲಿಂದ ಇಲ್ಲಿಗೆ ಕಳಿಸ್ತೇವೆ ನಮ್ಮ ಭಾಗದ ಎಷ್ಟು ಫ್ಯಾನ್ಸ್ ಅದ್ರ ಗೊತ್ತಿರ್ತಾರ ಅವ್ರಿಗೆ ನಿಂತು ಮೇಡಮ್ ಅವ್ರಿಗೆ ಬಂದ್ರೆ ಅವ್ರು ಸ್ಟೇಜ್ ಮೇಲೆ ಬಂದ್ರೆ ಕ್ಲಾಸ್ ಹೊಡಿತಾರೆ ಸರ್ ನಾ ಅದ್ರ ಬಗ್ಗೆ ಹೇಳಿಲ್ಲ ನಾ ಏನಿದ್ದೀನಿ ಈಗ ನಾ ಕರೆಯಕತ್ತೀನಿ ನಮ್ ನಿಮ್ ಬಿಜಾಪುರದವ್ರು ಇಂತ ಕಲಾವಿದೆ ಆದ್ರೆ ನಾವು ಇಲ್ಲಿಂದ ರಾಣೆಬೆನ್ನೂರಿಂದ ನಾವು ಹಾವೇರಿ ಜಿಲ್ಲಾದಿಂದ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೇವೆ ಅಂತ ನೀನು ಎಂತ ತಡಿಬೇಕು ಅಯ್ಯೋ ನಾವು ಇಂತ ಕಲಾವಿದರ ಬಿಜಾಪುರ ಅಂದ್ರೆ ಕಲಾವಿದರ ನಾಡು ಹಾ ನೀವು ಅಲ್ಲ ನಿಮ್ ರಾಣೆಬೆನ್ನೂರ್ನಾಗ ಕಲಾವಿದ್ರು ಬಾಳ ಅದಾರ ನನ್ಗೆ ಗೊತ್ತದ ಅವರು ಅಲ್ಲಿ ನನಗೆ ಎಲ್ಲಾ ರಾಣೆಬೆನ್ನೂರ್ದವ್ರು ಕಲಾವಿದ್ರು ನಿನ್ನಂಗ್ ಒರಿಜಿನಲ್ ಅಲ್ಲಪ್ಪ ನಾವು ನಿನ್ನಂಗ್ ನೀನು ಒರಿಜಿನಲ್ ಕಲಾವಿದ ಅಲ್ಲ ನೀವು ನಾವೆಲ್ಲ ಸುಳ್ಳು ಹೇಳೋರು, ನಾವೆಲ್ಲ ಮೋಸಗಾರರು ನಾವೆಲ್ಲ ದರೋಡೆಕೋರರು ಅಲ್ಲ ಒಪ್ಕೋತಿರ್ಲ ನೀನು ಬಹಳ ಒಳ್ಳೆ ನೀನು ಅಲ್ಲ ಈ ಸಮಾಜ ಸುಧಾರಕ ಬಸವಣ್ಣವ್ರು ಬಿಟ್ರೆ ನೀನ ನೆಕ್ಸ್ಟ್ ಯಾ ಬಿಟ್ರೆ ನೆಕ್ಸ್ಟ್ ನೀನ ಸಂಗೊಳ್ಳಿ ರಾಯಣ್ಣ ಬಿಟ್ರೆ ನೆಕ್ಸ್ಟ್ ನೀನ ಇದೇನ್ ಬಾಳ ಗಿಡದ ನೆಕ್ಸ್ಟ್ ನೀನ ಅಲ್ಲ ಬಾಳ ಗಿಡದ ಮೇಲೆ ಬಾಳ ಏರ್ಸಿದ್ರಿ ಬಿಟ್ರೆ ಅದಕ್ಕಿಂತ ದೊಡ್ಡವ ನೀನ ಬಾಳ ಗಿಡದ ಮೇಲೆ ಏರ್ಸಿದ್ರಿ ಇಳಿಲಿ ಹೆಂಗ ತಳಗ್ ನಾ ಈಗ ಬೇಡ ನೀವು ಇನ್ನು ಮೇಲೆ ರೂಪ ನೀನಿಲ್ಲ ಈಗ ನೀವು 20 ತಾರೀಕಿಗೆ ಬರ್ತೀರಿ ರಣಿ ಬರ್ತಾನೆ ಪ್ರಜ್ವಲ್ ಇದಕ್ಕೆ ಸಾಕ್ಷಿ ನೀವೇನಾ ನಾನೇ ಸಾಕ್ಷಿ ಹಾಗಾದರೆ ನಾನು ಹೇಳಿ ಅಂತ ತಿಳ್ಕೊಂಡು ನೀನು 20ನೇ ತಾರೀಕು ನಾನು ಅಲ್ಲಿ ಬರ್ಲಿಲ್ಲ ಅಂತ ಬಂದು ಹಾ ರಾಜಕೀಯರಿಗೆ ದಕ್ಷಿಣೆ ಕೊಟ್ಟು ಹಾ ಅವ್ರ ಪಾದಾರವಿಂದ ಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಬರ್ಲಿಲ್ಲ ಅಂದ್ರೆ ಹಾ. ಅಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ ಈ ಮಿಸ್ಟರ್ ನಾಗರಾಜ್ ಕೊಡಲಿ ಬೇರ್ ಇನ್ ಮೈಂಡ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿ ಅಡ್ವೊಕೇಸಿ ಅಂಡ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ಮಿಸ್ಟರ್ ನಾಗರಾಜ್ ಕೊಡಲಿ ಇದೇ ಮಾತು ನಿಜ ಸ್ಪೆಷಲ್ ಹಾ ಸರ್ವಿಸ್ ಮ್ಯಾನ್ ಹಾ ಹಾಗಾದ್ರೆ ಕುಡ್ running 45 years, not the old man. Kudupa- You are also old man. You are also suffering sugar, BP, etc. But I have no sugar. I have no BP. My blood sugar is 75. My hemoglobin is 16 point. You see, if we go to and approach to the doctors, I am very much good health than you. ಇವತ್ತು ತಾಲೀಮ್ ಮಾಡ್ತಾನೆ ಕಣಯ್ಯ ನಾನು ಸರ್ 200 ಹೊಡಿತೀನಿ ಬಂದಿ ಊಟ ಬಯಸ್ರ ಎಷ್ಟು 200 ಊಟ ಬಯಸ್ ಹೊಡಿತೀನಿ ಇವತ್ತು ನಾನು ನಮ್ ಹುಡುಗರು ಹೊಡಿತಾವ ಬರೀ ಅಟ್ ಯಾರಿಗೆ ನಾವ್ ಹೊಡ್ಯಂಗಿಲ್ರಿ ಎಲ್ಲಿ ಪರಿಸಿಗಿರಿಸಿ ಹೊಡೆದು ಅಂದ್ರೆ ಏನ್ ಮಾಡ್ತೀರಿ ಊಟ ಬಸಿ ಹೊಡಿಕತ್ತಲ್ದಾಗ ನಾವೆಲ್ಲ ಅವೆಲ್ಲ ಮೊದಲೇ ತುಟ್ಟಿ ಪರಿಸಿ ಹಾಕ್ಸಿನಿ ಮನ್ಯಾಗ ಊಟ ಬಸಿ ಹೊಡ್ಯಾಕ ಹೋಗಿ ಈಗ ನೀವು 20ನೇ ತಾರೀಕಿಗೆ ಬರ್ರಿ ಅಭಿಮಾನಿಗಳಿಗೆ ಹೇಳ್ತೀನಿ ನೋಡ್ರಿ ನಾಗರಾಜ್ ಕುಡ್ಪಲ್ಲಿ ಅವರು ತಾರೀಕು ಬರ್ಲಿಲ್ಲ ಅಂದ್ರೆ ನನ್ನ ನಿನ್ನ ಏನಿದ್ರು ನಡೆದ ಹೋಗ್ಲ ಯುದ್ಧ ಅಲ್ಲ ಯುದ್ಧ ಮಾಡಿ ಅಲ್ಲ ಕೆಲವೊಬ್ರು ಅಂತಾರ ಇಸ್ರೇಲ್ ಯುದ್ಧ ಮುಗಿಯಬಹುದು ಆದ್ರೆ ನಾಗರಾಜ್ ಕುಡ್ಪಲ್ಲಿ ಮತ್ತು ಶಕ್ತಿಕುಮಾರ್ ಯುದ್ಧ ಮುಗಿದಿಲ್ಲ ಅಂತ ಕಮೆಂಟ್ ಹಾಕ್ಯಾರ ಕೇಳ್ಬೇಡ ಹೋಗ್ಲಿ ಯಾರೇ ಈಗ ಏನ್ರಿ ಶಕ್ತಿ ಕುಮಾರ್ ಹೆಂಗ ಇದ್ ಮಾಡ್ತಾನಲ್ರಿ ಹಂಗ ಹೆಂಗ ನಮ್ಮಲ್ಲಿ ಇವತ್ತು ಬೈದ್ರು ಕುರುಬರು ಜನ ಜಗ್ಗ ಬೈದ್ರು ಯಾರಿಗೆ ನನಗ ನೀನ್ ಬೈದ್ರು ಬೈಬಾಡ್ಬಿಡ್ರಿ ನಮ್ ತಮ್ಮ ಹೋಗ್ಲ ಅವ್ಬಿಟ್ಟೆ ಆಗ್ತೀನಿ ಎಷ್ಟು ದೊಡ್ಡವಾದ ಮನಸ್ಸು ಸರ್ ನಿಮ್ದು ಬಹಳ ದೊಡ್ಡದ ನೋಡ್ರಿಪ್ಪ ನಿನ್ನ ಈಗ ನೀನ್ ಬೈ ನನಗೆ ಬೈ ಇಷ್ಟ ಇದ್ದ ಬೈ ಈಗ ನಾನು ಏನೋ ದೇವ್ರನೇ ನೀನ್ ತಿರ್ಗ ಅಲ್ಲ ನಾ ಏನ್ ಬೈದಿನ ಏನ ಆಡ್ಕೊಂಡ್ ಹೋಗ ನೀ ಕಬಡ್ಡಿ ಆಡ್ಕೊಂಡ್ ಹೋಗ ತಮ್ಮ ನಾನು ಏನ್ ಮಾಡಿ ನಿನ್ ತಗಟ್ಟ ನೀ ಕಬಡ್ಡಿ ಆಡಿ ಅದೇ ಪ್ರಜ್ವಲ್ ಇದ್ರಿಗೆ ಬೈ ದೇವ್ರನೇ ಬೈಯಲ್ಲ ನಿಮ್ ತಾಯಣ್ಣ ನಮ್ ಬೈಯಲ್ಲ ಪ್ರಜ್ವಲ್ ಅವ್ರೆ ಈಗ ನಾವು ರಾಜ್ಕುಮಾರ್ ಅವ್ರ ತರ ಮಾತಾಡಿದ್ರೆ ನಾಗರಾಜ್ ಕುಡ್ಪಲ್ಲಿ ಅವ್ರು ಯಾಕೆ ವಜ್ರಮುನಿ ತರ ಆಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ ನಾನು ಹೇಳಿದ್ನಲ್ಲ ಸಿನಿಮಾ ಆತ ಆ ಸಿನಿಮಾ 2 ಕಾಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ನೀವು ಪಾತ್ರ ಇದೆ ಸರ್ ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ ಸಿನಿಮಾ ಮುಗಿಯವರೆಗೆ 45,000 ಸಂಬಳ ಕೊಡ್ತೀನಿ ಆದ್ರೆ ಊಟ ನಿಮ್ಮದಿರುತ್ತೆ ರೂಮು ನಿಮ್ದಿರುತ್ತೆ ನೀವು ಬರೋದು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ತರ ಶೂಟಿಂಗ್ ಇರ್ತದ ಶೂಟಿಂಗ್ ಆಗನ ಕಟ್ಟಿಂಗ್ ಆಗನ ಪಿಟ್ಟಿಂಗ್ ಆಗನ ಸಟ್ಟಿಂಗ್ ಇಲ್ಲ ಮತ್ತ ಪಗಾರ ಕೊಡ್ತಿರ್ತೀನಲ್ಲ ಏನು ಸ್ವಲ್ಪ ಪಗಾರ ಬಂದಿರ್ತಾರನ ಪಗಾರ ಶಕ್ತಿ ಕುಮಾರ್ ಪಾತ್ರ ಮಾಡಿಸಿದ್ರೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದೆ ಹೇಳ್ರಿ ವಿಲನ ಅಲ್ರಿ ಪ್ರಜ್ವಲ್ ಅವ್ರೆ ಏನ್ರಿ ಅವ 45,000 ಕೊಡ್ತಾನಂತ ನಿಮ್ಗೆ ಅಂತಂದ್ರೆ ನಾನು ಏನ್ ಹೇಳಿದೆ ಹೇಳ್ರಿ ಒಂದ್ ನಿಮಿಷ ನೀತಾ ಮೈಂದ್ರಿಗೆ ಲೈನ್ ಅದ ನೋಡ್ರಿ ಲೈನ್ ತಗೋತೀನಿ ನೀತಾ
ಇಲ್ಲಿ ನಮ್ಮ ಜೊತೆಲಿ ನಾಗರಾಜ್ ಕುಡ್ಪಲ್ಲಿ ಅವ್ರ ಲೈನ್ದಾಗ ಅದಾರ. ನೀವು ಅವತ್ ಏನ್ ಒಪ್ಕೊಂಡ್ರಿ ಅನ್ನ ಪ್ರಸಾದದ ಸೇವೆ ಒತ್ಕೊಂಡ್ರಿಲ್ಲ 20ನೇ ತಾರೀಕಿಗೆ ಪಂಡಿತ್ ಪುಟ್ಟರಾಜ್ ಗವಾಯಿ ಜಯಂತಿದು. ಇಲ್ಲಿ ಮಾತಾಡ್ರಿ, ಅಂಕಲ್ ಜೊತೆ ಮಾತಾಡ್ರಿ. ಲೈನ್ ಹಾಕಿನಿ. ಕುಡ್ಪಲಿ ಅವ್ರ, ಕುಡ್ಪಲಿ ಸರ್, ಒಂದ್ ನಿಮಿಷ. ನೀತಾ, ಈಗ ನೀವು 20ನೇ ತಾರೀಕಿಗೆ ಅನ್ನ ಪ್ರಸಾದ ಹೊತ್ಕೊಂಡ್ರಿಲ್ಲ? ಇಷ್ಟು ಎಲ್ಲಿ ಬಿಜಾಪುರ್ನಾಗ ಪುಟ್ಟರಾಜ್ ಗವಾಯಿ ಜಯಂತಿ ವರ್ಷ ಮಾಡ್ತೀವಿಲ್ಲ ನಾವು. ಅದಕ್ರಿ ಈಗ ನಾಗರಾಜ್ ಕುಡ್ಪಲ್ಲಿ ಅವರು ಈಸ್ ಜೆಂಟಲ್ ಮ್ಯಾನ್, ಈಸ್ ಓಲ್ಡ್ ಮ್ಯಾನ್, ಅವರು ಮಾತಾಡ್ತಾರ, ಮಾತಾಡ್ರಿ. ಕಲಾವಿದ್ರ ಬಗ್ಗೆ ಹಗುರವಾಗಿ ಮಾತಾಡೋದಲ್ಲ ಅಂತ ಅವ್ನು ಹೇಳಿದೆ. ನಾನು ನಿಮ್ಮ ಊರಿಗೆ ಬಂದು ನಮ್ಮ ತಂಗಿಯರಿಗೆ ಹೇಳಿ ನಿಮ್ಮ ಮನೆಯಿಂದ ಹೊರ ಹಾಕ್ತಾರೋ ಅಂತ ಹೇಳಿದೆ. ಹಂಗ ಮಾಡ್ಬಾಡ್ರಿ ಅಂದ. ಮತ್ತ ನೀತಾ ಮೇಡಮ್ ಅವ್ರು ಉಣ್ಣ ಹಾಕ್ತಾರ ಅಂತ ನಾನು ಗೌರವ ಇದೆ. ನಿಮ್ಮಲ್ಲಿ ಅಂತ ಅದ್ಭುತವಾದ ಕಲಾವಿದರು ಅದಾರಂದ್ರೆ ಹೆಮ್ಮೆ ಪಡ್ಬೇಕು. ಖಂಡಿತವಾಗ್ಲೂ ಇಲ್ಲಿಗೆ ನೀವ್ ಇಬ್ಬರ ಜಗಳಗಳು ಮುಗಿಲಿ. ನೀವು ಬನ್ರಿ ನಮ್ ಫಂಕ್ಷನ್ಗೆ, ನಮ್ ಬಿಜಾಪುರ್ಗೆ ಬನ್ರಿ. ಶಕ್ತಿ ಇಲ್ಲ ನೀತಾ ಅವ್ರು ಅನ್ಸ್ತಾರ್ರಿ. ಅವ್ರು ನನ್ನ ಕಂಡರೆ ಭಯ ಪಟ್ಟು ನನ್ನ ಬರೇ ಫೋನ್ ಬಂದ್ರೆ ಹೋಗಿ ಬಾತ್ರೂಮ್ ದಾಗ ಕೊಂಡಿರ್ತಾರ ಅವ್ರು. ನೀವು 2 ವರ್ಷ ಅವ್ರು 2 ವರ್ಷ ಇಲ್ಲ, ಒಬ್ಬರಿಗೊಬ್ಬರು ಹೆಚ್ಚು ಅವಶ್ಯಕತೆ ಏನೈತಿ? ಇಲ್ಲ ಅವ್ರಿಗೆ ನನ್ನ ಕಂಡರೆ ಭಯ. ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಕೇಳ್ರಲ್ಲ ಅವ್ರಿಗೆ, ಕೇಳ್ರಿ. ಹೇಳ್ತೀನಿ 20ನೇ ತಾರೀಕಿಗೆ ಅಲ್ಲ 20ನೇ ತಾರೀಕಿಗೆ ಬರ್ತಾರಲ್ಲ, ಕೇಳ್ರಿ. ಖಂಡಿತವಾಗ್ಲೂ ಬನ್ರಿ ಸರ್. ನಮ್ಮ ಊರಲ್ಲಿ ಅಜ್ಜನ ಪರಿಸ್ಥಿತಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಹಾಗೇನಿಲ್ಲ, ನಾನು ಬಂದು ಅಜ್ಜರಿಗೆ ನೀವು ಅನ್ನ ಪಡೆಯುತ್ತಿರೋದಕ್ಕೆ ನಾನು ಬಂದು ಅಜ್ಜರಿಗೆ ಏನ್ ಮುಟ್ಟಬೇಕು ತಕ್ಷಣ ಕೊಡ್ಲಿ. ನಾನು ಗೌರವಪೂರ್ವಕವಾಗಿ ಅವರ ಆಶೀರ್ವಾದ ತಗೊಂಡ್ಬರ್ಬೇಕು ಅನ್ನೋ ವಿಚಾರ ಇದೆ. ಮತ್ತೆ ನೀವು ಅನ್ನ ಸಂಪರ್ಕ ಕೂಡಲೇ ಆ ಪ್ರಸಾದ ನಮಗೆ ಸಿಗಲಿ ಅಂತೇಳಿ ನಾನು ಹೇಳಿದೆ. ಸುಳ್ಳ ನಕಲಿ ವರ್ಷಕ್ಕೆ ಇದೊಂದು ಮಾಡಕತ್ತೆ ಸರ್. ದೇವ್ರು ಚೆನ್ನಾಗಿ ನಾನು ಬಂದು 10ವರೆಗೆ ಬಂದು ನಾನು ಸ್ವಲ್ಪ ಅನ್ನ ಸಂತರ್ಪಣೆ ನಮ್ಮ ಒಂದು ಏನೋ ದೇಶಕ್ಕೆ ಒಂದು 25 kg ಅಕ್ಕಿ ಬಡಿಸಿ ಬರ್ತಾನೆ ನಾನು. ನೀತಾ ಅವ್ರು ಬರ್ಲಿಲ್ಲ ಅಂದ್ರ ಅಲ್ರಿ ನೀತಾ, ಅಲ್ರಿ ಕಲಾವಿದ್ರೆ ಅವರಿಗೆಲ್ಲ ನೀವು ಸಹಕಾರ ಕೊಡ್ಬೇಕಪ್ಪ. ನೀವು ಹೆಮ್ಮೆ ಪಡ್ಬೇಕು. ಬಿಜಾಪುರದವ್ರು ಎಂತೆಂತ ಕಲಾವಿದರಿದ್ರಿ ಅಂತಂದು ಹೇಳಿದೆ ನೋಡ್ರಿ ಮೇಡಮ್. ಅಲ್ರಿ ನೀತಾ ಅವ್ರ, ಈಗ ಅವ್ರು ಬರ್ತಾರತ್ತೀರ ನೀವು? ಏನ್ರಿ ಏನು ಅನ್ನೋದು ಹೇಳ್ರಿ ಮೇಡಮ್. ಖಂಡಿತವಾಗ್ಲೂ ಹೋಗ್ತೀನಿ ಅಂದ್ರೆ ಹೋಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ನಾ ಅವ್ರಿಗೆ ಇಲ್ಲ ಬರ್ಲಿ. ನೀವು ಬಂದರೆ, ನೀವು ನಮ್ಮ ಅತಿಥಿಗಳೇ ಆಗಿ ಬಂದರೆ ನಿಮಗೆ ನಾವು ಪೃಷ್ಠಾನು ಭೋಜನವನ್ನು ನೀಡುತ್ತೇವೆ. ಕಲಾವಿದರ ಬಗ್ಗೆ ಅಪಾರವಾದ ಗೌರವ ಅವನಿಗೆ. ಮತ್ ನಮಗಿಲ್ಲ, ನಿಮಗೆ ಗೊತ್ತದಲ್ಲ ನಾವ್ ಹೆಂಗದ ಇವತ್ತೇಳಿ. ಅಲ್ಲ ಅದೇ ಈಗ 20ನೇ ತಾರೀಕಿಗೆ ಅವ್ರು ಬಂದ್ರೆ ನಾವು ಅವ್ರಿಗೆ ಅಲ್ರಿ ಅವನಿಗೆ ಕಷ್ಟದ ಸುಖದ ಅರಿವು ಇಲ್ಲ. ಅಲ್ಲ ಅಲ್ರಿ ನೀತಾ ಅವ್ರ, ಯಾರಿಗ ಕಷ್ಟ? ನಾವೆಲ್ಲ ಕಷ್ಟದಿಂದ ಬಂದಿರೋದು ಸ್ವಾಮಿ. ಇರ್ಲಿ ಅಂತ ಸಮಯ ಬಂದರೆ ಖಂಡಿತವಾಗ್ಲೂ ಬರೋಣ. ಜೀವನದಲ್ಲಿ ಏನು ಅನ್ನೋದು ಗೊತ್ತಿದೆ. ನಾನು ನನಗಿಂತ ಹೆಚ್ಚು ಗಂಭೀರತೆ ನೀವು ಪಾತ್ರ ಪಟ್ಟಿರ ನಾವು ಹೋಗ್ಬೇಕು ಮೇಡಮ್. ಕೊಡ್ಪಲ್ಲಿ ಸರ್. ಓಕೆ, ಹಾಕಿನ್ರಿ ಎಲ್ಲಾ ಮೀಟಿಂಗ್ ಆಗ್ಯದ. ಇನ್ವಿಟೇಷನ್ ಹಾಕಿನಿ, ನಿಮ್ಗೆ ಹಾಕ್ತೀನಿ ವಾಟ್ಸಪ್ಪಿಗೆ. ಎಲ್ಲಾರು ಬಂದಿದ್ರು. ಇದು ಲೈವ್ ಅಲ್ಲಿ ಇದೆ ರೀ, ಆಮೇಲೆ ಮಾತಾಡ್ತೀನಿ. ನಾಗರಾಜ್ ಕುಡ್ಪಲ್ಲಿ ಸರ್. ಗುಡ್ ನೈಟ್. ನಾಗರಾಜ್ ಕುಡ್ಪಲ್ಲಿ ಸರ್. ಕುಡ್ಪಲ್ಲಿ ಸಾಹೇಬ್ರ
ಗುಡ್ ನೈಟ್. ನಿಮ್ದು ಏನಾಯ್ತು? ಪ್ರಜ್ವಲ್ ಇದ್ರಿ ನಂದ ಹಾಕಿಸ್ಬಿಟ್ಟವ. ಪ್ರಜ್ವಲ್ ಅವ್ರೆ, ಅಕಸ್ಮಾತ್ ಇವ್ರ ಇಲ್ಲಿ ನೋಡ್ರಿ, ಇಲ್ಲಿ ಅಕಸ್ಮಾತ್ ಇವ್ರ ಟಿಕೆಟ್ ಇಲ್ಲಿ ನೋಡ್ರಿ, ಇವ್ರದ್ದು ಅಲ್ಲ, ಅಕಸ್ಮಾತ್ ನಿಮ್ದು ಟಿಕೆಟ್ ಆಯ್ತದ, ನಾನು ಬಂದು ರಾಣೆಬೆನ್ನೂರು ಬಂದು ರಾಣೆಬೆನ್ನೂರ್ದು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ವೀಟ್ ಅನ್ಸ್ತೀನಿ. ಅಲ್ಲ, ನಿಮಗ್ ಟಿಕೆಟ್ ಆಗ್ತದ ಫೈನಲ್? ನಿಮ್ಮ ಟಿಕೆಟ್ ಆಯ್ತದ, ನಿಮ್ ಮನೆಯಲ್ಲಿ ಜೀತದಾಳದಾಗಿ ದುಡಿತೀನಿ ನಾನು. ಹಾ ಕೇವಲ ಮಾತಾಡಲಿ ನಿಮ್ ಬಗ್ಗೆ, ಹಾ ದೇವ್ರಿಗೆ ನಾನ್ ಕೇವಲ ಮಾತಾಡಲಿ ನಿಮ್ ಬಗ್ಗೆ. ಆಗ್ಲಿ ಏನನ್ನ ಕೇಳ್ರಿ ಹಾ ಏನ್ರಿ, ನಾವ್ ಒಂದರ ಬೈದ್ನೇನ್ರಿ ನಾನು ಶಕ್ತಿಗೆ ನಿಮ್ ಮೊದ್ಲ ನಾವು ನೀವು 20 ನಿಮಿಷ ಮಾತಾಡಿವಿ. ಪ್ರಜ್ವಲ್ ಅವ್ರು ಹೇಳ್ರಿ, ನೀವ ಸುಮ್ಮನಿದಿರಲ್ಲ. ಇಲ್ಲ ನೀವಿಬ್ರೆ ಮಾತಾಡ್ತೀರಿ, ನಮ್ಗೆ ಆಗಲ್ರಿ. ನೀವ್ ಹೇಳ್ರಿ ಅವನಿಗೆ, ಅವ್ನು ಮಾತಾಡಕ್ ಬರಲ್ಲ. ಯಾರು ಶಕ್ತಿ, ನೀವು ಮಾತಾಡ್ರಿ. ನಾನ್ ಏನ್ ಹೇಳಿದೆ, ಅವ್ನ ನಮ್ ತಮ್ಮ ಬೈಲಿ ಏನ್ರಿ ಹೆಂಗ್ ಮಾತಾಡ್ತಾನ, ಹಂಗ ಅಂದ್ರಲ್ಲ ನೀವು. ನಾನ್ ಏನಂತ ಹೇಳ್ರಿ, ಹಾ ನಿಮ್ಮ ಇದು ಲೈಫ್ ಅಂತ ನಿಮ್ದೇನ ಇದು ಯಾವ್ದೋ ಇದು ಫಂಕ್ಷನ್ ಸುಳ್ದು ಹಾಕ್ಬಿಟ್ಟಿದ್ರ ಅಂತ ಹೇಳಿದ್ರು. ಇಲ್ಲ, ಅವರು ಬಿದ್ದಾರ ಅಂತ ಹೇಳಿದ್ರಿ. ಅಲ್ಲಿ ನನ್ನ ಫ್ಯಾನ್ಸ್ ಬಹಳ ಜನ ಇದಾರೆ ಅಲ್ಲಿ. ಸರ್ ಅವರು ಇವತ್ತು ದೋತ್ರ ಹಾಕೊಂಡಿದ್ರಿ ಇಲ್ರಿ? ಪ್ಯಾಂಟ್ ಹಾಕಿದ್ರೆ ದೋತ್ರ ಹಾಕೊಂಡು ಯಾರು ನಿಮ್ ತರ ಯಾರ ಇರ್ಬೇಕು ಮೋಸ್ಟ್ಲಿ. ಹಂಗಾದ್ರೆ ಅವ ಬಿದ್ದಾನ ಅಂತ ಹೇಳ, ನಮ್ಗೇನ್ ಕನ್ಫ್ಯೂಸ್ ಆಗ್ಯದ. ನಾಗರಾಜ್ ಅವರು ಬಿದ್ದಾರ. ಹಿಂಗ ಅಂದ ಶಕ್ತಿ ಹಂಗ ಕಾಮಿಡಿ ಮಾಡ್ತಾನ ಬಿಡ್ರಿ, ನಮ್ ತಮ್ಮ ಅವನು ನನ್ನೆಲ್ರಿ. ಅಲ್ಲ, ಕಾಮಿಡಿ ಅದ, ನಾ ಏನು ಕಾಮಿಡಿ ಪೀಸ್ ತಿಳ್ಕೊಂಡ್ರಿ? ನಾನು ಕಾಮಿಡಿ ಪೀಸ್ ಇದೀನ. ಏನ್ ಮತ್ತೆ ಸಾಧಕ್ ಹೋಗಿಲ್ಲ ಹೀರೋಯಿನ? ಆಯ್ತು ಸರ್, ಈಗ ಒಂದ್ ಕೆಲಸ ಮಾಡ್ರಿ, ನಿಮಗೆ ನಮ್ಮ ಊರಿಗೆ ಪ್ರಜ್ವಲ್ ಇವರಿಗೆ ಆತ್ಮೀಯವಾಗಿ ನಮ್ಮ ಊರಿಗೆ ಬರ್ತಾರಂದ್ರ ಎಷ್ಟೇ ಏನೇ ಇದ್ರು ಕೂಡ ಅವರು ನಮ್ಮ ಅತಿಥಿಗಳಿದ್ದಾಗೆ, ನಮ್ಮ ಮನೆಯ ಒಬ್ಬ ಸದಸ್ಯರಿದ್ದಾಗೆ. ಅವರು ಬರ್ತಾರಂದ್ರ ಗ್ಯಾರಂಟಿ ನಿಮ್ಗೆ ಐತೆ ಪ್ರಜ್ವಲ್? ನನಗಂದ್ರೂ ಗ್ಯಾರಂಟಿ ಇಲ್ಲ. ಕಾರ್ಯಗಳನ್ನ ಬಿಟ್ಟು ನಾನು ಬರ್ತಾನೆ. ಹೌದಾ? ಗೀತು ಮೇಡಮ್ ಏನ್ ಹೇಳಿದ್ರು, ಅವ್ರು ಬರ್ತಾರೆ ಬರ್ತಾರೆ, ಅಷ್ಟು ಗಂಭೀರತೆ ಇದೆ ಅಣ್ಣವ್ರು ಅಂತ ಹೇಳಿದ್ರಲ್ಲ. ನೀವು ಒಂದು ದಿವಸ ಬರೋಕ್ಕಿಂತ ಮುಂಚೆ ಒಂದ್ ದಿವಸ ಲೈವ್ ಆಗಿ ಬರ್ರಿ. ಜನ ಅವತ್ತ ನೋಡ್ಲಿ ನಾಗರಾಜ್ ಕುಡ್ಪಲ್ಲಿ ಅವ್ರನ್ನ ಬಿಜಾಪುರದಲ್ಲಿ ನೀವು ಬಂದ್ ಹೇಳ್ಬೇಕಲ್ಲಿ, ನಾ ಬಿಜಾಪುರ್ನಲ್ಲಿ ಇಲ್ಲಿ ಬಂದಿನ ಅಂತೇಳಿ. ಬಂದ್ ಲೈವ್ ಮಾಡ್ತಾನೆ ಯಾ ಬಿಜಾಪುರದವ್ರು, ಏನ್ ನನಗೆ ಏನ್ ಮಾಡೋರು ಮಾಡಿ ನೋಡೋಣ. ಅಲ್ಯಾರು ಮಾಡ್ತಾರಿ, ನೀವು ನಮ್ಮ ಊರಿಗೆ ಬಂದಾಗ ನೀವು ಅತಿಥಿಗಳು. ಯಾರು ಏನು ಮಾಡಲ್ಲ, ನನಗೆ ಎಲ್ಲೋದು ಏನು ಮಾಡಲ್ಲ, ನಾ ಬರ್ತೇನೆ ಬಿಜಾಪುರಕ್ಕೆ. 20ನೇ ತಾರೀಕಿಗೆ ಬರ್ರಿ, ನೋಡೋಣ. ಅವಾಗ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬಿಡ್ತಾವೆ ಇಲ್ಲಿಂದ. ಹಾ ಬರ್ರಿ ಪ್ರಜ್ವಲ್. ಪುಟ್ಟರಾಜ್ ಗಾವಳಿಗಳ ಪ್ರಸಾದ ತಗೊಂಡು ತಿರುಗಿ ಬರ್ತೇವೆ. ಓಕೆ. ವೆಲ್ಕಮ್ ಬಿಜಾಪುರ್. ಐ ಆಮ್ ನಾಟ್ ಕಮಿಂಗ್ ಇಂಗ್ಲಿಷ್, ಐ ಆಮ್ ಓನ್ಲಿ ಫಾರ್ ಕನ್ನಡ. ಇಷ್ಟೇ. ಗೋಳಗುಮಟ ನೋಡಿಲ್ಲ, ನಾನು ತೋರ್ಸ್ಬೇಕು ನೋಡಿ ನನ್ನ ಜೊತೆಗೆ ಹೋಗಿ. ನಿಮಗೆ ಗೋಳಗುಮಟ, ಬಾರಾಕಮಾನ, ಮತ್ತ ಇಬ್ರಾಹಿಂ ರೋಜಾ, ಮತ್ತ ಬುತ್ನಾಳ್ ಮಾಡಿ ಎಲ್ಲಾ ತೋರಿಸಿ ನಮಗೆ ಸಾಯಂಕಾಲ ಕಳಿಸ್ಬೇಕು. 6 ಗಂಟೆ ಬಿಟ್ಟು 9-10 ಗಂಟೆ ಬಂದವರು. ಓಕೆ ಸರ್. ಓಕೆನಾ? ಹಾ ಓಕೆ. ನಮಸ್ಕಾರ. ಕಟ್ ಮಾಡಿ.